ಇನ್ನು ಮನಮೋಹನ್ ಸಿಂಗ್ ರವರ ಅರ್ಥವಾದ ಚರಿತ್ರೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಮೊದಲನೇದಾಗಿ ಮಿತವಾದ ಮಾತು ಅಂದ್ರೆ ಅವರು ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ. ಹಾಗೆ ಮೃದು ಮಾತಿನ ಮಹಾಶಕ್ತಿ ಹೊಂದಿದ್ರು ಮನಮೋಹನ್ ಸಿಂಗ್. ಹೆಚ್ಚಾಗಿ ಅವರು ಮಾತನಾಡ್ತಾ ಇರಲಿಲ್ಲ, ಎಂದಿಗೂ ಕೂಡ ಮಿತ ಮಾತು ಅವರದ್ದಾಗಿತ್ತು. ಹಾಗೆ ಅರ್ಥಶಾಸ್ತ್ರಜ್ಞ ಆಗಿ ಎಲ್ಲ ಹುದ್ದೆಯನ್ನ ಕೂಡ ಅವರು ನಿರ್ವಹಿಸಿದ್ದಾರೆ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಅವರು ಪ್ರಖ್ಯಾತರಾಗಿದ್ರು. ಇನ್ನು ಪ್ರಧಾನಿಯವರ ಆರ್ಥಿಕ ಸಲಹೆಗಾರರಾಗಿ ಅವರು ಕೆಲಸವನ್ನ ಮಾಡಿದ್ರು. ಇದರ ಜೊತೆಗೆ ಕೇಂದ್ರೀಯ ವಿತ್ತ ಕಾರ್ಯದರ್ಶಿ ಹಾಗೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿದ್ರು ಮನಮೋಹನ್ ಸಿಂಗ್. ಸೌತ್ ಕಮಿಷನ್ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ವಿವಿ ಧನಸಹಾಯ ಆಯೋಗದ ಅಧ್ಯಕ್ಷರಾಗಿದ್ರು. ಹಾಗೆ ಕೇಂದ್ರ ಹಣಕಾಸು ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಮನಮೋಹನ್ ಸಿಂಗ್. ಇನ್ನು 2 ಅವಧಿಗೆ ಅವರು ಪ್ರಧಾನಿಯಾಗಿದ್ರು. ಎಲ್ಲ ಹುದ್ದೆಯನ್ನ ನಿರ್ವಹಿಸಿ ನಿರ್ಗವಿ ಬದುಕನ್ನ ಸಾಗಿಸಿದಂತಹ ಮನಮೋಹನ್ ಸಿಂಗ್ ರವರ ಅರ್ಥವಾದ ಚರಿತ್ರೆ ಇದಾಗಿದೆ. ನೋಡಿ, ಅವರು ಮಾಡದೇ ಇರುವಂತಹ ಕೆಲಸನೇ ಇಲ್ಲ. ಅರ್ಥಶಾಸ್ತ್ರಜ್ಞ, ಪ್ರಧಾನಿಯವರ ಆರ್ಥಿಕ ಸಲಹೆಗಾರ, ಅಲ್ಲಿಂದ ಪ್ರಧಾನಿಯಾಗ್ತಾರೆ. ಕೇಂದ್ರೀಯ ವಿತ್ತ ಕಾರ್ಯದರ್ಶಿ, ರಿಸರ್ವ್ ಬ್ಯಾಂಕ್ ಗವರ್ನರ್, ಯೋಜನಾ ಆಯೋಗದ ಉಪಾಧ್ಯಕ್ಷ, ಸೌತ್ ಕಮಿಷನ್ ಅಧ್ಯಕ್ಷ, ವಿವಿ ಧನಸಹಾಯ ಆಯೋಗದ ಅಧ್ಯಕ್ಷ, ಕೇಂದ್ರ ಹಣಕಾಸು ಸಚಿವ, 2 ಅವಧಿಗೆ ಪ್ರಧಾನಮಂತ್ರಿ, ಹೀಗೆ ಎಲ್ಲ ಹುದ್ದೆಗಳನ್ನು ಮಹಾನ್ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಮಾಡಿದ್ರು. ಇಂದು ಇಂತಹ ಮಹಾನ್ ನಾಯಕನನ್ನ ಕಳೆದುಕೊಂಡು ಭಾರತ ಬಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಿಷ್ಟು ಸಿಂಗರವರ ಅರ್ಥವಾದ ಚರಿತ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.